ವರ್ತೂರ್ ಪ್ರಕಾಶ್ ಅವರ ಆಪ್ತೆಯಿಂದ ಆದಂತಹ ವಂಚನೆ ಪ್ರಕರಣ ಸಂಬಂಧ ಈಗ ತನಿಖೆಯನ್ನು ತೀವ್ರಗೊಳಿಸಲಾಗಿದ್ದು ಮತ್ತೊಬ್ಬ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ವಂಚನೆ ಕೇಸ್ನಲ್ಲಿ ಮತ್ತೊಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಮದೇವ್ ಜ್ಯುವೆಲರ್ಸ್ನ ಮಾಲೀಕ ಚನ್ನಾರಾಮ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ. ವರ್ತೂರ್ ಪ್ರಕಾಶ್ ಆಪ್ತೆಯಿಂದ ವಂಚನೆ ಪ್ರಕರಣ, ವಂಚನೆ ಕೇಸ್ನಲ್ಲಿ ಮತ್ತೊಬ್ಬನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ರಾಮದೇವ್ ಜ್ಯುವೆಲರ್ಸ್ನ ಮಾಲೀಕ ಚನ್ನಾರಾಮ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ ಸಂಜಯ್ ಬಾಫ್ನಾ ಅನ್ನುವಂತಹ ಅವರ ಬಳಿ ಚಿನ್ನವನ್ನ ಖರೀದಿಸಿ ನಂತರ ಈ ಚನ್ನಾರಾಮ್ ಟೀಮ್ ಶ್ವೇತಾ ಜೊತೆಗೆ ಸಹಕಾರವನ್ನ ಪಡ್ಕೊಳ್ತಿತ್ತು. ತನಿಖೆ ವೇಳೆ ಚನ್ನಾರಾಮ್ ಚಿನ್ನಾಭರಣ ಕೊಟ್ಟಿರೋದು ಶ್ವೇತಾ ಬಾಯ್ಬಿಟ್ಟಿದ್ಲು. ಅದಾದ ನಂತರದಲ್ಲಿ ಈ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದೇ ರೀತಿ ಹಲವು ಕೃತ್ಯಗಳನ್ನ ಈ ಆರೋಪಿಗಳು ಎಸಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಎಸ್ಕೇಪ್ ಆಗಿರುವಂತಹ ಇಬ್ಬರಿಗಾಗಿ ಸದ್ಯ ಪೊಲೀಸರು ಹುಡುಕಾಟವನ್ನು ಕೂಡ ಮುಂದುವರೆಸಿದ್ದಾರೆ. ಪುಲಕೇಶಿ ನಗರ ಎಸಿಪಿ ಗೀತಾ ಅವರ ನೇತೃತ್ವದಲ್ಲಿ ಈಗ ತನಿಖೆಯನ್ನ ಮುಂದುವರಿಸಲಾಗಿದೆ. ಮೂವರು ಶ್ವೇತಾ ಗೌಡ ಬಳಿ ಚಿನ್ನಾಭರಣ ವಂಚನೆಗಾಗಿ ಪ್ಲಾನ್ ಅನ್ನ ರೂಪಿಸ್ತಾರೆ. ಅದಕ್ಕಾಗಿ ಶ್ವೇತಾ ಗೌಡರನ್ನ ಮುಂದಕ್ಕೆ ಬಿಡ್ತಾರೆ. ಅವರು ಈ ರೀತಿಯ ಚಿನ್ನವನ್ನ ವಂಚಿಸಿ ತೆಗೆದುಕೊಂಡು ಬಂದ ನಂತರ ತಮ್ಮ ಚಿನ್ನದ ಅಂಗಡಿಯಲ್ಲಿ ಈ ಚಿನ್ನವನ್ನ ಮಾರಾಟ ಮಾಡಲಾಗ್ತಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಇಂದ. ಉಮೇಶ್, ಈ ಪ್ರಕರಣ ಭೇದಿಸ್ತಾ ಇರುವಂತಹ ಪೊಲೀಸರು ತನಿಖೆಯ ಆಳಕ್ಕಿಳಿದಂಗೆಲ್ಲ ಒಬ್ಬರನ್ನಾಗ ಅರೆಸ್ಟ್ ಮಾಡ್ತಿದ್ದಾರೆ. ಇನ್ನೂ ಕೂಡ ಈ ಜಾಲ ದೊಡ್ಡದಿದೆಯಾ ಅಂತ ಅನುಮಾನ. ದಿವ್ಯಜ್ಯೋತಿ, ಏನು ವರ್ತೂರ್ ಪ್ರಕಾಶ್ ಆಪ್ತೆ ಏನು ಶ್ವೇತಾ ಗೌಡ ವಂಚನೆ ಪ್ರಕರಣ ಬೆಳಕಿಗೆ ಏನು ಬಂದಿದೆ, ಆ ಪ್ರಕರಣ ಸಂಬಂಧಪಟ್ಟಾಗೆ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಅಂದರೆ ಬಗಲಗುಂಟೆಯಲ್ಲಿರುವಂಥ ರಾಮದುರ್ಗ ಜ್ಯುವೆಲರ್ಸ್ ಏನಿದೆ ಅದರ ಮಾಲೀಕ ಚನ್ನಾರಾಮ್ನನ್ನು ಕೂಡ ಪೊಲೀಸರು ಬಂಧನ ಮಾಡಿರುವಂಥದ್ದು. ಈ ಪ್ರಕರಣದಲ್ಲಿ ಒಟ್ಟು ಶ್ವೇತಾ ಗೌಡ ಮತ್ತು ಚನ್ನಾರಾಮ್ ಇಬ್ಬರನ್ನು ಕೂಡ ಬಂಧನ ಮಾಡಿರುವಂಥದ್ದು. ಈ ವಿಚಾರಣೆ ವೇಳೆಯಲ್ಲಿ ಹಲವು ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿದ್ದಾವೆ. ಶ್ವೇತಾ ಗೌಡ ಏನಿದ್ದಾಳೆ, ಇದೇ ರೀತಿಯಾಗಿ ರಾಜಕೀಯ ಮುಖಂಡರಾಗಿರ್ಬೋದು, ಸಿನಿಮಾ ಸೆಲೆಬ್ರಿಟಿಗಳಾಗಿರ್ಬೋದು, ಅವ್ರನ್ನ ಪರಿಚಯ ಮಾಡಿಕೊಂಡು ನಂತರದಲ್ಲಿ ಇದೇ ರೀತಿಯ ಜ್ಯುವೆಲರಿ ಶಾಪ್ಗಳಿಗೆ ಹೋಗುವಂಥದ್ದು. ಅವರ ಹೆಸರಲ್ಲಿ ಜ್ಯುವೆಲರಿನ ತಗೊಂಬಂದು ನೇರವಾಗಿ ಚನ್ನಾರಾಮ್ ಕೈ ಕೊಡ್ತಾರೆ. ಚನ್ನಾರಾಮ್ ಸಹೋದರ 3 ಜನ ಇದ್ದಾರೆ. ಅವರು ಆ ಚಿನ್ನವನ್ನು ಕರಗಿಸಿ ನಂತರದಲ್ಲಿ ಬೇರೆ ರೀತಿಯಾಗಿ ಚಿನ್ನವನ್ನು ಮಾರಾಟ ಮಾಡುವಂಥದ್ದು. ಅದರಲ್ಲಿ ಅರ್ಧ ದುಡ್ಡು ಚನ್ನಾರಾಮ್ಗೆ ಹೋದರೆ ಇನ್ನು ಅರ್ಧ ದುಡ್ಡು ಶ್ವೇತಾ ಗೌಡಕ್ಕೆ ಕೊಡ್ತಾರೆ. ಈ ರೀತಿಯಾಗಿ ಕಳೆದ 2-3 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಚಿನ್ನಾಭರಣವನ್ನು ಕರಗಿಸಿ ಮಾರಾಟ ಮಾಡ್ತಾ ಇರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈಗ ಸದ್ಯಕ್ಕೆ ವರ್ತೂರ್ ಪ್ರಕಾಶ್ ಏನು ಇದಕ್ಕೆ ತಳ್ಕಾಕೊಂಡಿದೆ, ಆ ಪ್ರಕರಣ ಸಂಬಂಧಪಟ್ಟ ಹಾಗೆ ಮಾತ್ರ ಪೊಲೀಸರು ತನಿಖೆ ಮಾಡಿದ್ದಾರೆ. ಮುಂದುವರೆದ ತನಿಖೆಯ ಭಾಗವಾಗಿ ಇನ್ನೂ ಸಾಕಷ್ಟು ಜನರಿಗೆ ಶ್ವೇತಾ ಗೌಡ ಹಲವು ಕಡೆಗಳಲ್ಲಿ, ಅಂದರೆ ಯಲಹಂಕ ಆಗಿರ್ಬೋದು, ಬಗಲಗುಂಟೆ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಜ್ಯುವೆಲರಿ ಶಾಪ್ಗಳಲ್ಲಿ ಚಿನ್ನ ಖರೀದಿ ಮಾಡ್ಕೊಂಬಂದು ಅಕ್ರಮವಾಗಿ ಅವ್ರಿಗೆ ದುಡ್ಡು ಕೊಡದಂತೆ ರಾಮದೇವ್ ಜ್ಯುವೆಲರ್ಸ್ ಏನಿದೆ ಅವ್ರಿಗೆ ಕೊಟ್ಟು ಅಕ್ರಮವಾಗಿ ಮಾರಾಟ ಮಾಡಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಈಗ ಸದ್ಯಕ್ಕೆ ಶ್ವೇತಾ ಗೌಡ ಮತ್ತು ಚನ್ನಾರಾಮ್ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಚನ್ನಾರಾಮ್ ಸಹೋದರರು ಇಬ್ಬರು ಇದ್ದಾರೆ, ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂಥದ್ದು. ಅವರು ಕೂಡ ಈಗ ಎಸ್ಕೇಪ್ ಆಗಿದ್ದಾರೆ. ಹೊರತುಪಡಿಸಿ ಈ ಪ್ರಕರಣವನ್ನು ಇನ್ನೂ ತನಿಖೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಯಾವೆಲ್ಲ ಜ್ಯುವೆಲರಿ ಶಾಪ್ ನಗರದಲ್ಲಿ ಈ ರೀತಿ ವಂಚನೆಗೆ ಒಳಗಾಗಿದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.